ಇಂದು ಈ ಶ್ರೀಕಾಂತ ಗೌಡನ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬಕ್ಕೆ ಒಳ್ಳೆ ಮೆರುಗು ಬರಬೇಕಾದರೆ ಯಾವುದಾದರೂ ಹಕ್ಕಿ ರೆಕ್ಕೆಯನ್ನು ಮರಿದು ನನ್ನ ಹುಟ್ಟುಹಬ್ಬಕ್ಕೆ ಒಳ್ಳೆ ಕಳೆ ತಂದುಕೊಳ್ಳಬೇಕು. ಹಕ್ಕಿ ಅಂದರೆ ಹಕ್ಕಿ ಅಲ್ಲ, ಹೆಣ್ಣ ರೂಪದ ಹಕ್ಕಿ. ಆ ಹಕ್ಕಿಯ ರೆಕ್ಕೆಯನ್ನು ಮರಿದು ನನ್ನ ಕಾಮದವನ್ನು ತೀರಿಸಿಕೊಳ್ಳಲೇಬೇಕು. ಓಹೋ, ನಾನು ಬಯಸಿದ ಹಕ್ಕಿ ಈ ಕಡೆನೆ ನವಿಲಿನ ಅರ್ಥವನ್ನು ಮಾಡಿಕೊಂಡು ಕೋಗಿಲೆ ಗಾನವನ್ನು ಹಾಡುತ್ತಾ ಈ ಕಡೆನೆ ಬರ್ತಾ ಇದ್ದಾಳಲ್ಲ, ಧರ್ಮರಾಜನ ಧರ್ಮ ಪತ್ನಿ ಸಾವಿತ್ರಿ. ಚಲಕ 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 ಸಾವಿತ್ರಿ, ನಿನಗಾಗಿ ಕಾಮವನ್ನು ತುಂಬಿಕೊಂಡು ಹಾಸಿದ ಹಬ್ಬುಲಿಯಾಗಿ ಕುಳಿತಿದ್ದಾನೆ ಶ್ರೀಕಾಂತ ಗೌಡ. ಅದು ಈ ನಿರ್ಜನ ಪ್ರದೇಶ ದಾರಿಯಲ್ಲಿ. ಬಾರಲೇ ಹೆಣ್ಣೆ, ಇವತ್ತು ನಿನಗೆ ಕಾದಿದೆ ಗ್ರಹಚಾರ. ಸ್ವಲ್ಪ ದಾರಿ ಬಿಟ್ಟು ನಿಲ್ತೀರೇನು? ನೋಡು ಸಾವಿತ್ರಿ, ದಾರಿ ಏನೋ ಆಮೇಲೆ ಬಿಡ್ತೀನಿ. ಇಷ್ಟೊಂದು ಅವಸರದಿಂದ ಈ ನಿರ್ಜನ ಪ್ರದೇಶ ದಾರಿ ಹಿಡಿದು ಹೋಗ್ತಾ ಇದೆಯಲ್ಲ, ಕಾರಣ ಒಂದಂತ ಇರಬೇಕಲ್ಲ. ನನ್ನ ಕೈಯಾಗಿನ ಬೊತ್ತಿ ನೋಡಿದ್ರೆ ನಿಮಗ ತಿಳಿಯೋದಿಲ್ಲ ಏನು? ಗೊತ್ತಾತ ಬಿಡಿಸಿ ಹೇಳಿದ್ರೆ ನಾನು ತಿಳ್ಕೊಳ್ಳೋಷ್ಟು ಮುಟ್ಟಾಳನೂ ಅಲ್ಲ. ನೋಡು ಸಾವಿತ್ರಿ, ಒಂದು ಮುಂಜಾನೆಯಿಂದ ಈ ನಿರ್ಜನ ಪ್ರದೇಶ ಕಾಡಲ್ಲಿ ಬೇಟೆಗಾಗಿ ಅಲಿತಾ ಇದ್ದಾನೆ ಈ ಶ್ರೀಕಾಂತ ಗೌಡ. ಒಂದು ಬೇಟೆ ಕೂಡ ನನ್ನ ಕೈಗೆ ಸಿಕ್ಕಿಲ್ಲ. ಆದ್ರೂ ಕೂಡ ಈ ಕಾಡಲ್ಲಿ ಅಲದಾಡಿ ಸುಸ್ತಾಗಿ ಸ್ವಲ್ಪ ಹೊಟ್ಟೆ ಹಸಿದಿದೆ. ನೀನು ಮನಸ್ಸು ಮಾಡಿದರೆ ಆ ಬುತ್ತಿಯನ್ನು ಬಿಚ್ಚಿ ಒಂದು ರೊಟ್ಟಿಗೆ ಉಪ್ಪಿನಕಾಯಿ ಹಚ್ಚಿ ಕೊಡ್ತೀಯನ? ಅಯ್ಯೋ ಪಾಪ, ಅದೆಷ್ಟು ದಿವಸದಿಂದ ಹಸ್ಕೊಂಡಿದ್ರು ಏನು? ಒಂದ್ ಕೆಲ್ಸ ಮಾಡ್ಬಿಡ್ರಿ. ಏನು ಮಾಡ್ಲಿ? ಪಕ್ಕದ ತೋಟದಾಗ ನನ್ನ ಗಂಡ ಕೆಲಸ ಮಾಡತ್ತನ, ನಾನು ಬುತ್ತಿ ಕಟ್ಟಬೇಕಾರ 4 ರೊಟ್ಟಿನ ಜಾಸ್ತಿನ ಕಟ್ಟಿರ್ತೀನಿ. ಯಾಕಂದ್ರ ನಾಯಿಗಳು ಬರ್ತಿರ್ತಾವ, ಪಾಪ ಅವು ಒಂದ್ ತಟಕ ಕೊಟ್ಟು ರೂಢ ನನ್ನ ಗಂಡಗ. ನನ್ನ ಗಂಡನ ಜೊತೆಗೆ ಬರ್ರಿ. ಮೊಚ್ಚಲೇ ಬಾಯಿನ, ನಾಯಿ ತಿನ್ನೋ ರೊಟ್ಟಿಗೆ ಆಸೆ ಪಟ್ಟು ಬಂದವನಲ್ಲ ಈ ಶ್ರೀಕಾಂತ ಗೌಡ. ಬಹುದಿನಗಳಿಂದ ಆ ನಿನ್ನ ಸೀಲೆ ಎಂಬ ಬುತ್ತಿಗೆ ಬಾಯಿ ತಗೊಂಡೆ ಕೂತಾನ. ಕಾಮ ಎಂಬ ಹಸುವನ್ನು ನನ್ನ ಶರೀರದಲ್ಲಿ ಇಟ್ಟುಕೊಂಡಿದ್ದಾನ. ನೀನು ಮನಸ್ಸು ಮಾಡಿದರೆ ಆ ನಿನ್ನ ಸೀಲೆ ಎಂಬ ಬುತ್ತಿಯನ್ನು ಈ ನಿರ್ಜನ ಪ್ರದೇಶದಲ್ಲಿ ಬೆಚ್ಚೆ ಈ ಶ್ರೀಕಾಂತ ಗೌಡನ ಕಾಮದ ಹಸವನ್ನು ಹಿಂಗಿಸ್ತೀನಂತ ಕೇಳಾಕತ್ತೇನೆ. ನೋಡು, ಕಾಮ ಎಂಬ ಮರ್ಕಟ ಈ ಶ್ರೀಕಾಂತ ಗೌಡನ ಮನ ಏರಿ ಕುಳಿತಿದೆ. ನೀನು ಸ್ವಲ್ಪ ಮನಸ್ಸು ಮಾಡಿ ಆ ನಿನ್ನ ಬೆಚ್ಚನೆ ದೇಹವನ್ನು ಈ ನನ್ನ ಭಾವಬಂಧನದಲ್ಲಿ ಬಂದಿ ಮಾಡಿದರೆ ಹುಚ್ಚು ಮನಸ್ಸಿನ ಕಾಮದ ಮಂಗ ತಾನಾಗೇ ನೆಲಕ್ಕೆ ಬರತಾಣ. ಮರ್ಯಾದೆಯಿಂದ ಮಾತನಾಡೋದನ್ನ ಕಲಿತುಕೋ. ಕಂಡವ್ರಿಗೆ ಬುದ್ಧಿ ನೀಡಾಕ ನನ್ನನ್ನು ಹೊಲಸಿಗೆಟ್ಟ ಹೆಣ್ಣು ಅಂತ ತಿಳಿದೇನೋ? ಇದು ಗಂಡನಿಗೆ ಅಂತ ಮೀಸಲಾಗಿರೋ ಬುದ್ಧಿ. ನಿನ್ನಂತ ಪಾಪಿಗಳಿಗಲ್ಲೋ ನೀಚ. ಪವಿತ್ರವಾದ ಮಂಗಲ ಸೂತ್ರವಿದೆ ಎಂಬುದನ್ನ ಕಾಂತೆರದು ನೋಡ ಅಲ್ಲೇ ಗೌಡ. ಪವಿತ್ರವಾದ ಮಂಗಲ ಸೂತ್ರ ಕರತಿಯರ ಕೊಳಲಲ್ಲಿ ಜೋತಾಡ್ತಾನೆ ಇರ್ತಾವ. ಅದ್ರ ಬಗ್ಗೆ ನಮ್ಮಂತ ಕಾಮಕರು ತಲೆನೇ ಕೆಡಿಸ್ಕೊಳ್ಳಲ್ಲ. ನನಗೆ ಬೇಕಾಗಿರುವುದು ಆ ನಿನ್ನ ಶೀಲ ಎಂಬ ದೇಹ. ನೋಡು ಸಾವಿತ್ರಿ, ಆ ನಿನ್ನ ಮುದ್ದಾದ ದೇಹದ ಮೇಲೆ
ಸಾವಿರಾರು ಮುತ್ತಿನ ಮಳೆಯನ್ನೇ ಸುರಿಸಬೇಕೆನ್ನುವುದು ಆ ದಿನಗಳ ಬಯಕೆ ಈ ಶ್ರೀಕಾಂತ ಗೌಡನಿಲ್ಲಿದೆ. ಇಂಥದೊಂದು ಸಂದರ್ಭ ಯಾವ ಸಮಯದಲ್ಲಿ ಸಿಗುತ್ತೆ ಅಂತ ಕಾದು ಕುಳಿತಿದೆ ಜಾತಕ ಪಕ್ಷಿ ಹಾಗೆ. ಅದು ಇವತ್ತಿನ ದಿನ ಬಂದು ಒದಗಿದೆ ಈ ನಿರ್ಜನ ಪ್ರದೇಶದಲ್ಲಿ. ಅಂದಾಗ ಕಣ್ಣಿಟ್ಟ ಹೆಣ್ಣನ್ನು ಅಡಡಡಡಡ ಯಾವತ್ತು ಬಿಟ್ಟವನಲ್ಲ, ಆಸೆ ಪಟ್ಟಿರುವ ಹಣ್ಣನ್ನು ಬಿಟ್ಟು ಕೊಟ್ಟವನಲ್ಲ. ಅಂಥದ್ರಲ್ಲಿ ನೀನ್ಯಾವ ಲೆಕ್ಕ? ಕಂಡ ಹೆಣ್ಣು ಮಕ್ಕಳನ್ನ ಕಣ್ಣು ಹಾಕುತ್ತಾ ಹೋದ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ, ಕಡದು ಎಡಗಿ ತುಂಬ್ತಾರ. ನಾಡಗೌಡ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಾನು ಹೋಗುವುದು ಸ್ವಲ್ಪ ತಡ ಆದ್ರ ನನ್ನ ಗಂಡಗ ಸಂಶಯ ಬಂದು ಇಲ್ಲಿ ಬಂದ್ರು ಬರ್ಬೋದು. ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಹೊಚ್ಚ ಹೆಣ್ಣೆ, ಈ ಶ್ರೀಕಾಂತ ಗೌಡನಿ ಎಚ್ಚರಿಕೆ ಕೊಡುವ ನೀನೊಂದು ಹೆಣ್ಣ. ಆ ನಿನ್ನ ಎಚ್ಚರಿಕೆಗೆ ನಾನು ಹೆದರಿ ಇಲ್ಲಿಂದ ಕಾಲ್ ಕೀಳಬೇಕಾ? ಲೇ, ಈ ಗೌಡ ಯಾವ ಹೆಣ್ಣಿನ ಮೇಲೆ ಕಣ್ಣಿಡ್ತಾನೋ ಅವಳ ಶೀಲ ಎಂಬ ಸರಿಗಿನಲ್ಲಿ ಕಾಲಿಟ್ಟು ಕಾಮದಾಟ ಆಡಿ ಇಲ್ಲಿಂದ ಹೊರಡುವುದು. ನೋಡು, ನನಗೂ ಸಮಯವಿಲ್ಲ. ಸಿಕ್ಕಿರುವ ಸಮಯವನ್ನು ಸರಿಯಾಗಿ ದಕ್ಕಿಸ್ಕೊಂಡು ಹೋಗದಿದ್ದರೆ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ. ಮುಗಿತು ಸಾವಿತ್ರಿ, ಆ ನಿನ್ನ ಶೀಲದ ಕತೆ. ಅವನಾರು ಬಂದು ಕಾಪಾಡ್ತಾನೋ ನಾನು ನೋಡ್ತೀನಿ. ಬಾರ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಸುಮ್ಮನೆ ಇಲ್ಲಿಂದ ಹೊರಟೋದ್ರೆ ಸರಿ. ಇಲ್ಲದಿದ್ರೆ ಈ ವಿಷಯ ಏನಾದ್ರೂ ನನ್ನ ಮೈದನ ಗಂಡನಿಗೆ ಗೊತ್ತಾದ್ರೆ ನಿನ್ನ ತುಂಡು ತುಂಡಾಗಿ ಕತ್ತರಿಸ್ತಾರೋ ಗೌಡ. ಲೇ ಸಾವಿತ್ರಿ, ಒಂದು ವೇಳೆ ನಿನ್ನ ಗಂಡ ಬಂದು ನನ್ನ ಎದುರಿಗೆ ನಿಂತಿದ್ದೆ ಆದರೆ ನಿನ್ನ ಬಾಳು ಗಂಡನನ್ನು ಕಳೆದುಕೊಂಡು ಈ ಸಮಾಜದಲ್ಲಿ ರಂಡಿಯಾಗಿ ಬಾಳ್ತೀಯೋ ಇಲ್ಲ ನೀರಿಲ್ಲ ಹೊಂಡದಂತಾಗುತ್ತೆ ನಿನ್ನ ಮುಂದಿನ ಬಾಳು. ಎಲ್ಲ ಹರಿಯುವ ನದಿಯಲ್ಲಿ ಮೇನನ್ನು ತೆಗೆದು ಬಿಸಿಲಲ್ಲಿ ಒಗದಂತಾಗುತ್ತೆ. ಈ ವೇದಾಂತ ಕೇಳಲು ನಾನು ರೆಡಿ ಇಲ್ಲ. ಬಾರಲೇ ಗೌಡ ಪೇಲುಗಾನ ಊರೆಲ್ಲ ಹುಡುಕಾಕತ್ತಾನ. ಇವ್ ನಮ್ಮ ಮನೆ ಕೆಂತಿ ಮಾಡಿಕೊತ ಊರಾಗ ಕೂತಾನ. ಊರಾನ ಮಂದಿ ಮರ್ಯಾದೆ ಕೊಟ್ಟಾರ. ಹೌದೇನು? ನಮಸ್ಕಾರ ರೀ. ಲೇ ಗೌರೀಶ, ಏನ ಮತ್ ನೀವು ಲೇಟ್ ಆಗಾನ ಬನ್ರಿಪ್ಪ. ಅಲ್ಲಲೇ ಇಂಥ ಅವಕಾಶ ಪದೇ ಪದೇ ಸಿಗತೈತಿ ಅನ್ಕೊಂಡಿ ಏನ? ಈಗ ಸಿಕ್ಕೈತಿ, ಪಕ್ಕ ದಕ್ಕಿಸ್ಕೊಂಡ್ ಬರ್ತೀನಿ. ನಿಮ್ಮ ಮನೆಗೆ ನಡಿ. ಯಪ್ಪ, ನಾ ಹೇಳು ಮಟ್ಟ ಕೇಳು. ಹೇಳ. ಹಂಚು ಬಾಳ ಕಾಯ್ತಾರೆ ಅಂತಲ್ಲ, ಹಂಚಿನ ಮೇಲೆ ದಾಶಿ ಬಿಟ್ಟು ಅಂತ ಹಂಚು ಬಾಳ ಕಾಯಬಾರದು. ಕಾಯ್ದು ಅದ್ರ ಮೇಲೆ ದಾಶಿ ಬಿಟ್ಟು ಫಟ್ ಅಂತ ಹೊಡೆದ್ ಬಿಡ್ಬೇಕು. ಏನ್ ಹಂಚ ಅಂದ್ರೆ ನಿನ್ನ ಮಾತಿನ ಅರ್ಥ ಏನೋ ಗೌರೀಶ? ಒಟ್ಟಿನಲ್ಲಿ ಇವತ್ತು ನನಗೆ ಈಗ ಬೇಕು. ಅಲ್ಲ, ನೀವು ಮನಸ್ಸು ಮಾಡ್ರಿ ಕೊಲ್ಲಾಪುರ ತರಿಸ್ತೀನಿ ಮರ ಲೇ, ಕೊಲ್ಲಾಪುರದು ಬ್ಯಾಡ, ಸಾಕ್ಷಾತ್ ರಂಬೆ ಊರು ಬಂದು ನನ್ನ ಮುಂದೆ ನಿಂತರು ಬ್ಯಾಡ. ಈಕೆ ಬೇಕು. ಬ್ಯಾಡ ಬರಪ್ಪ. ಆಕೆ ಗಂಡನ ಬಂದು ಮನೆ ತಂದಾನ. ಈಕಿ ಒಡನೆ ಕಾಮದಾಟ ಆಡಿದ ಮೇಲೆ ಈಕಿ ಗಂಡ ಬಂದು ಕಡೆ ಉಗಿದ್ರು ಸಾಕ್ ಹೊಕ್ಕಣ. ಖರೆ ಈಕೆ ಬೇಕು. ಸಾಯಿದ್ರೊಳಗೆ ಉಳಿದಾಗ ಆಸೆ ತೀರಿಸ್ಕೊಂಡೆ ಸಾಯವಣ. ಒಟ್ಟು ಆಕೆ ಬೇಕಾದ ನನ್ನ ಸರ್ವ ಸಂಪತ್ತು ಸರ್ವನಾಶ ಆಗಿ ಹೋಗ್ಲಿ ಉಳಿಗಾಗಿ. ಆತಪ್ಪ. ಅಲ್ಲ, ಆ ನಮ್ಮ ತಂಗಿ ಸಂಬಂಧ ಹಾಳಾಗಿದೆಯಾ ಇರುವತ್ತ ಯಪ್ಪ. ನೀನ ನಮ್ಮ ದನ ಕಟ್ಟು ಜಾಗ ಐತಲ್ಲ, ಆಡುಗಳಾಯ್ತು ಕಟ್ಟ. ನಮ್ಮ ತೋಟದ ಮನೆ. ತೋಟದ ಮನ್ಯಾಗ ನಾಯಿಗಳು ಕೊಂಡಿರ್ತಾವಲ್ಲ, ಎಲ್ಲರ ಮಂಜನ ಹಂಗ ಕೊಂಡಿರ್ಬೇಕು. ಪರಿಸ್ಥಿತಿ ಬಂದಾಗಪ್ಪ. ಮತ್ತೆ ಹೊತ್ತು ಬಂದಾಗ ಕೊಡಿ ಹಿಡಿಬೇಕು. ನಾ ಕರ್ಕೊಂಡ್ ಬರ್ತೇನೆ. ಒಂದ್ ವೇಳೆ ಏ ಹಣಿಚಿಕ ಕಳಿಗೆ ತಂದ ನಮ್ಮ ತೋಟದ ಮನ್ಯಾಗ ಕಟ್ಟದಿದ್ರ ಆತ ಪರಿಣಾಮನಿಂದ ಪೂರ ನೆಟ್ಕೈತಿ. ಒಟ್ಟ ಅನ್ಸ್ಬೇಡ್ರಿ ನೀವು. ಒಟ್ಟ ಅನ್ಸೋದ್ ಬೇಡ.
ಫುಲ್ ಬಾಟ್ಲಿ ಇಟ್ಕೊಂಡ ಕುಂಡ್ರಲಿ. ಹಾ ಫುಲ್ ಬಟ್ಲು. ಸರಿ. ನಾವು ಜೀರಾದಾಗ ನೀರು ಕುಡಿಸಿದ ಮಕ್ಕಳು ನಾವು. ಅಲ್ಲವ ಏನಿವ ನೀವು ಅಲ್ಲ ಒಬ್ಬೊಬ್ರು ಹಿಂಗೆಲ್ಲ ತಿರುಗಾಡಬಾರ್ದವ. ಸರಿ ಸಮಯಕ್ಕೆ ನಮ್ಮ ಮಧ್ಯೆ ಬಿಸಲಾಗ ಒಬ್ಬಾಕೆ ತಿರುಗುದನ್ವ ತಂಗಿ. ಏನ್ ಮಾಡ್ಲಣ್ಣ, ನನ್ನ ಗಂಡಗ ಅಂತ ಬುತ್ತಿ ಹೋಯ್ತಾ ಇದ್ದೆ. ಆದ್ರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದೆ. ನಿಜಕ್ಕೂ ನನ್ನ ಪಾಲನ ದೇವರಪ್ಪ, ನೀನು ನೋಡಮ್ಮ, ಒಮ್ಮೆ ನಂಬೆಲೆ ಅಣ್ಣ ಅಂದಾಗ ನನ್ನ ಕರಳೆಲ್ಲ ಕೆತ್ತು ಬಂದ್ಬಿಟ್ಟು ಮಾಮ. ಯಾಕಂದ್ರೆ ನಿನ್ನ ಹಾಗೆ ನನಗೂ ಕೂಡ ತಂಗಿ ಇದ್ಲಮ್ಮ, ತಂಗಿ ಇದ್ಲು. ಹೌದಮ್ಮ, ಇವನ ಮನೆಯಲ್ಲಿ ತುತ್ತು ಕೂಳಿಗಾಗಿ ತುಂಡು ಬಟ್ಟೆಗಾಗಿ ಶ್ರೀಕಾಂತ ಗೌಡನ ಮನೆಯಲ್ಲಿ ಜೀತದ ಆಳಾಗಿ ದುಡಿತಾ ಇದ್ದನಮ್ಮ, ಜೀತದ ಆಳಾಗಿ ದುಡಿತಾ ಇದ್ದ. ಯಾಕ ಅಂತ ಯಾರಿಗೂ ಗೊತ್ತಿಲ್ಲಮ್ಮ, ಯಾರಿಗೂ ಗೊತ್ತಿಲ್ಲ. ನನ್ನ ಹತ್ರ ಹೇಳೋಣ, ನಿನ್ನ ಮನಸ್ಸಲ್ಲಿರುವ ದುಃಖವನ್ನು ನನ್ನ ತಂಗಿ ಅಂತ ತಿಳಿದುಕೊಂಡು ಮನಸಾರಿ ನಿನ್ನ ನೋವನ್ನು ನನ್ನ ಹತ್ರ ಹೇಳೋಣ, ನನ್ನ ಹತ್ರ ಹೇಳ. ಹೇಳ್ತೀನಮ್ಮ, 25 ವರ್ಷಗಳ ಹಿಂದೆ ಇವನ ಮನೆಯಲ್ಲಿ ನನ್ನ ತಂದೆ ತಾಯಿ ಜೀತದ ಆಳಾಗಿ ದುಡಿತಾ ಇದ್ರಮ್ಮ, ಜೀತದ ಆಳಾಗಿ ದುಡಿತಾ ಇದ್ರು. ನನ್ನ ತಂದೆ ಇಲ್ಲದ ಸಮಯ ನೋಡಿ ನನ್ನ ತಾಯಿಯನ್ನು ಬಲಾತ್ಕಾರ ಮಾಡ್ಲಿಕ್ಕೆ ಹೋಗಿದ್ದಮ್ಮ. ಅದೇ ಸಮಯಕ್ಕೆ ನನ್ನ ತಂದೆ ಬಂದಾಗ ನನ್ನ ತಂದೆ ತಾಯಿನ ಕೊಲೆ ಮಾಡಿಬಿಟ್ಟಮ್ಮ, ಕೊಲೆ ಮಾಡಿಬಿಟ್ಟ. ಅಯ್ಯೋ ದೇವರೇ. ಆವಾಗ ನನ್ನ ತಂಗಿ 9 ತಿಂಗಳ ಹಸುಗೋಸಮ್ಮ, 9 ತಿಂಗಳ ಹಸುಗೋಸು. ನನ್ನ ತಂಗಿ ಎಲ್ಲಿದ್ದಾಳೋ, ಏನು ಮಾಡ್ತಾಳೋ ಒಂದು ಗೊತ್ತಿಲ್ಲಮ್ಮ, ಒಂದು ಗೊತ್ತಿಲ್ಲ. ಆದರೆ ಅದೇ ಸೀಡಿಗಾಗಿ ಇವನ ಮನೆಯಲ್ಲಿ ಜೀತದ ಆಳಾಗಿ ದುಡಿತಾ ಇದ್ದಾನಮ್ಮ, ಜೀತದ ಆಳಾಗಿ ದುಡಿತಾ ಇದ್ದಾನೆ. ತಂಗಿ, ಇನ್ನು ಒಂದು ಸಾರಿ ಅಣ್ಣ ಅಂತ ಕರಿತೀನಮ್ಮ. ಕರಿತೀನಣ್ಣ. ಮನಸ್ಸಿನಲ್ಲಿ ಇಷ್ಟೊಂದು ನೋವನ್ನು ತುಂಬಿಕೊಂಡು ಯಾವಾಗಲೂ ಮತ್ತೊಬ್ಬರನ್ನು ನಗಿಸುತ್ತಾ ನೀನು ನಗುತ್ತಾ ಜೀವನ ಮಾಡ್ತೀಯಲ್ಲಣ್ಣ. ಅಣ್ಣ, ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಅಣ್ಣ, ನಿನ್ನ ತಂಗಿ ಸಿಕ್ಕೇ ಸಿಗ್ತಾಳೆ. ಅದೆಷ್ಟೋ ನನ್ನಂತ ಹೆಣ್ಣು ಮಕ್ಕಳಿಗೆ ನೀನು ಆಸರೆ ಆಗಿದೀಯ. ಆದಾಗ ನಿನಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಣ್ಣ. ನಿನಗೆ ಅಣ್ಣ ಅಂತ 1 ಸಲ ಅಲ್ಲ, 1000 ಸಲ ಬೇಕಾದ್ರೂ ಹೇಳ್ತೀನಿ. ಸಂತೋಷ ಆಯ್ತಮ್ಮ, ಸಂತೋಷ ಆಯ್ತು. ಒಂದು ವೇಳೆ ನನ್ನ ತಂಗಿ ಬದುಕಿದ್ರೆ ನನ್ನ ತಂಗಿನ ಸಾಲಿ ಕಲಿಸ್ಬೇಕು, ನನ್ನ ತಂಗಿನ ಮದುವೆ ಮಾಡಿಕೊಡ್ಬೇಕು, ನನ್ನ ತಂಗಿನ ಆಡಿಸ್ಬೇಕು ಅಂತ ಎಷ್ಟು ಆಸೆ ಇಟ್ಟುಕೊಂಡಿದ್ದೀಯಮ್ಮ. ಆದ್ರೆ ಆ ತಂಗಿಯನ್ನು ನೋಡುವ ಭಾಗ್ಯ ನನಗಿಲ್ಲಮ್ಮ, ಭಾಗ್ಯ ಇಲ್ಲ. ನೋಡಮ್ಮ, ನನ್ನ ತಂಗಿ ಆಗಿರ್ಬೇಕಂದ್ರೆ ಗಂಡುಳ ಗರತಿಯಾಗಿ, ಧರ್ಮರಾಜ ನನಗೆ ಹೆಂಡತಿಯಾಗಿ, ಈ ಗೌರೀಶನಿಗೆ ತಂಗಿ ಆಗ್ಬೇಕಮ್ಮ, ತಂಗಿ ಆಗ್ಬೇಕು. ನೋಡಮ್ಮ, ಎಲ್ಲರೂ ಹೇಳ್ತಾರಮ್ಮ, ನೋಡಮ್ಮ, ಹೆಣ್ಣಿನ ಶೀಲ ಯಾವತ್ತೂ ಕಳ್ಕೋಬಾರ್ದಮ್ಮ, ಹೆಣ್ಣಿನ ಶೀಲ ಯಾವತ್ತೂ ಕಳ್ಕೋಬಾರ್ದು. ನನ್ನ ತಂಗಿ ಅಂತ ಹೆಣ್ಮಕ್ಳು, ನಿನ್ನಂತ ಹೆಣ್ಮಕ್ಳು, ಅದು ಗರತಿ ಹೆಣ್ಮಕ್ಕಳಮ್ಮ, ಗರತಿ ಹೆಣ್ಮಕ್ಕಳು. ಗಂಡನನ್ನು ಬಿಟ್ಟು ಮತ್ತೊಬ್ಬನಿಗೆ ಸೆರಗಾಯಿಸಿದ್ರೆ ಇದೇ ಸಮಾಜ ಸುಳ್ಳು ಅಂತ ಕರೀತಾ ಇದ್ದಮ್ಮ. ಆದ್ರೆ ನನ್ನ ತಂಗಿ ಹಾಗಾಗಬಾರ್ದಮ್ಮ, ಹಾಗಾಗಬಾರ್ದು. ನೋಡಮ್ಮ, ಹಿರಿಯರು ಒಂದು ಮಾತು ಹೇಳಿದ್ದಾರೆ, ಹೆಣ್ಣಿನ ಶೀಲ ಯಾವತ್ತೂ ಕಳ್ಕೋಬಾರ್ದು. ನೋಡಮ್ಮ, ಕೂಡಿದ ಮಡಿಕೆ ಒಡೆದು ಹೋದರೆ ಮತ್ತೆ ಎಂದಾದರೂ ಕೂಡಬಹುದೇ? ಕೂಡಿದ ಮಡಿಕೆ ಒಡೆದು ಹೋದ್ರೆ ಎಂದೂ ಕೂಡುವುದಿಲ್ಲಮ್ಮ ತಂಗಿ, ಎಂದೂ ಕೂಡುವುದಿಲ್ಲ. ಅದೇ ರೀತಿಯಾಗಿ ಗಂಡನಿಗಾಗಿ ಮೀಸಲವಾಗಿಟ್ಟ ಶೀಲವನ್ನು ಮತ್ತೊಬ್ಬನಿಗೆ ಮಾರಿಕೊಂಡ್ರೆ ಇದೇ ಸಮಾಜ ಸುಳ್ಳಿ ಅಂತ ಕರೀತಾರಮ್ಮ, ಇದೇ ಸಮಾಜ ಸುಳ್ಳಿ ಅಂತ ಕರೀತಾರೆ. ಯಾವತ್ತಿದ್ರು
ಯಾವತ್ತಿದ್ರು ನೀನು ಗರತಿಯಾಗಿ ಬಾಳ್ಬೇಕಮ್ಮ, ಗರತಿಯಾಗಿ ಬಾಳ್ಬೇಕು. ಮೂಡಚಟ್ಟು ತಡೆಯೋದಿಲ್ಲ ಅಂತ ಮೊದಲ ಹೇಳಿದೆನಲ್ಲ. ಆದ್ರೆ ತಂಗಿ, ಅಣ್ಣ ನನ್ನ ತಂಗಿ 9 ತಿಂಗಳ ಹಸುಗೂಸಿದ್ದಾಗ ನೋಡಿದ್ದೆಮ್ಮ. ಆದ್ರೆ ಅಣ್ಣ ನಿನ್ನ ಪಾದ ಮುಟ್ಟಿ ನಮಸ್ಕಾರ ಒಂದೇ ಒಂದು ಸಾರಿ ಮಾಡ್ತೀನಮ್ಮ, ಒಂದೇ ಒಂದು ಸಾರಿ ಅಮ್ಮ. ಜೋಗಿ ತಂಗಿ ಗಡಿಗಿ ಜೋಗಿ ತಂಗಿ, ಜೋಗಿ ತಂಗಿ ಗಡಿಗಿ ಜೋಗಿ ತಂಗಿ, ಬ್ರಹ್ಮ ಕೊಟ್ಟ ಗಡಿಗಿ ತಂಗಿ, ಜೋಗಿ ತಂಗಿ ಗಡಿಗಿ ಜೋಗಿ ತಂಗಿ, ಜೋಗಿ ತಂಗಿ ಗಡಿಗಿ ಜೋಗಿ ತಂಗಿ. ನಿಜ ಅಣ್ಣ, ನಿಜ. ನೀನು ಹೇಳಿದ್ದು ಒಂದೊಂದು ಮಾತಿನಲ್ಲೂ ಅರ್ಥ ಇದೆ. ಹೆಣ್ಣು ಯಾವಾಗ್ಲೂ ಗರತಿ ಆಗಿ ಬಾಳ್ಬೇಕಣ್ಣ, ಗರತಿ ಆಗಿ ಬಾಳಬೇಕು. ಅಂದಾಗ ಹೆಣ್ಣಿಗೆ ಒಂದು ಸ್ಥಳವಿದೆ ಅಣ್ಣ. ಅದಕ್ಕೆ ಬಲ್ಲವರು ಹೇಳಿದ್ರಣ್ಣ, ಗಂಡು 10 ಸಲ ಬಿದ್ದೆದ್ದರೂ ಅದು ಬಂಗಾರ, ಗಂಡು 10 ಸಲ ಬಿದ್ದೆದ್ದರೂ ಅದು ಬಂಗಾರ, ಹೆಣ್ಣು 1 ಸಲ ಬಿದ್ದರಾಗದು ಉದ್ಧಾರ ಅಂತ. ಅಂದಾಗ ಯಾವುದೇ ಹೆಣ್ಣಾಗಲಿ ಗರತಿಯಾಗಿ ಬಾಳಿದ್ರೆ ಮಾತ್ರ ಆ ಹೆಣ್ಣಿಗೆ ಪ್ರಾಮುಖ್ಯತೆ ಇದೆ ಅಣ್ಣ. ನೊಂದುಕೋಬೇಡಣ್ಣ, ನೊಂದುಕೋಬೇಡ. ನಿನ್ನ ತಂಗಿ ಎಲ್ಲೇ ಇದ್ರು ಅವಳು ಗರತಿಯಾಗೆ ಬಾಳ್ತಾಳಣ್ಣ. ಇದು ಸತ್ಯ ಅಣ್ಣ, ಸತ್ಯ. ಆದ್ರೆ ಇಲ್ಲಿ ನಡೆದ ವಿಷಯ ಯಾರ ಮುಂದೆ ಹೇಳ್ಬೇಡಮ್ಮ, ಯಾರ ಮುಂದೆ ಹೇಳ್ಬೇಡ. ಯಾಕಂದ್ರೆ ಒಂದು ಹೇಳಿ ನನ್ನ ತಂಗಿಗೆ ಇದೇ ಪರಿಸ್ಥಿತಿ ಬಂದಿದ್ರೆ ಯಾರು ಹೇಳ್ತಿರ್ಕಿಲ್ಲಮ್ಮ, ಯಾರಿಗೆ ಹೇಳಿಬೇಡ, ಯಾರಿಗೆ ಹೇಳದ್ ಬೇಡಮ್ಮ. ಆಯ್ತಣ್ಣ, ಮಗಳು ಆಯ್ತು. ಕಣ್ಣೀರು ಹಾಕಬೇಡ. ಯಾಕಂದ್ರೆ ನಿನ್ನಂತ ಗರತಿ ಹೆಣ್ಣು ಮಕ್ಕಳು ತುಂಬಿದ ಮಣಿಯಲ್ಲಿ ಕಣ್ಣೀರು ಹಾಕಿದ್ರೆ ನಡುಗಂಬಕ್ಕೆ ಬೆಂಕಿ ಹತ್ತದಂತ ಆಕತ್ತಮ್ಮ, ನಡುಗಂಬಕ್ಕೆ ಬೆಂಕಿ ಹತ್ತದಂತ. ಕಣ್ಣೀರು ಹಾಕ್ಬೇಡಮ್ಮ, ಕಣ್ಣೀರು ಹಾಕ್ಬೇಡ. ಇಲ್ಲ, ಎಷ್ಟು ದಿನ ನನಗೆ ನನ್ನ ತವರು ಅನ್ನೋರು ಯಾರು ಇಲ್ಲ ಅಂತ ಅದೆಷ್ಟು ನೊಂದುಕೊಳ್ತಾ ಇದ್ದೆ. ಈಗ ನನ್ನಲ್ಲಿ ಒಂದು ಧೈರ್ಯ ಬಂತಣ್ಣ, ಒಂದು ಧೈರ್ಯ ಬಂತು. ನನಗೆ ಅಣ್ಣನಾಗಿ ನೀನಿದೆಯಲ್ಲ ಅಣ್ಣ, ಸಾಕಣ್ಣ, ಇಷ್ಟು ಸಾಕು ಈ ಹೆಣ್ಣು ಜೀವಕ್ಕೆ. ನನ್ನ ಪಾಲಿಗೆ ತವರು ಮನೆ ನೀ ನನಗೆ ಸಿಕ್ಕಂತಾಯ್ತಣ್ಣ. ತಂಗಿ ಕಣ್ಣೀರು ಹಾಕ್ಬೇಡಮ್ಮ, ಕಣ್ಣೀರು ಹಾಕ್ಬೇಡ. ತಿಗಿಬ್ಯಾಡ ನಿರ ಕಂಡಾಗ ಈ ಅಣ್ಣನು ನಾನಿರುವಾಗ, ತಿಗಿಬ್ಯಾಡ ನಿರ ಕಣ್ಣಾಗ ಈ ಅಣ್ಣನು ನಾನಿರುವಾಗ, ತಿಗಿಬ್ಯಾಡ ನಿರ ಕಣ್ಣಾಗ ಈ ಅಣ್ಣನು ನಾನಿರುವಾಗ. ಗರತ್ಯಾಗಿ ಬಾಳಬೇಕ ತಂಗಿ, ಗರತ್ಯಾಗಿ ಬಾಳಬೇಕ ತಂಗಿ, ಗಂಡನ ಮನೆಯ ಒಳಗ. ತಿಗಿಬ್ಯಾಡ ನಿರ ಕಣ್ಣಾಗ ಈ ಅಣ್ಣನು ನಾನಿರುವಾಗ, ತಿಗಿಬ್ಯಾಡ ನಿರ ಕಣ್ಣಾಗ ಈ ಅಣ್ಣನು ನಾನಿರುವಾಗ. ಹುಟ್ಟಿದಿ ಹೆಣ್ಣಾಗಿ ನೀನ ಬಡತನದ ಬಾಳು ಆವಾಗ, ಹುಟ್ಟಿದಿ ಹೆಣ್ಣಾಗಿ ನೀನ ಬಡತನದ ಬಾಳು ಆವಾಗ. ತಂದೆಯು ತಾಯಿ ತೀರಿ, ತಂದೆಯು ತಾಯಿ ತೀರಿ, ಪರದೇಶಿಯಾರಿವ ನಾವ. ತಿಗಿಬ್ಯಾಡ ನಿರ ಕಂಡಾಗ ಈ ಅಣ್ಣನು ನಾನಿರುವಾಗ, ತಿಗಿಬ್ಯಾಡ ನಿರ ಕಣ್ಣಾಗ